ಸೆಷನ್ನಲ್ಲಿ ವರ್ಕ್ಶಾಪ್ ಟೂಲ್ಗಳು ಮತ್ತು ಪವರ್ ಟೂಲ್ಗಳ ನಿರ್ವಹಿಸುವ ಕುರಿತು ಚರ್ಚೆಯನ್ನು ಮುಂದುವರಿಸೋಣ. ಈ ಸೆಷನ್ ಮುಗಿಯುವಷ್ಟರಲ್ಲಿ ನೀವು ಈ ಕೆಳಗಿನ ವಿಷಯಗಳನ್ನು ತಿಳಿದಿರುತ್ತೀರಿ. ನಿರ್ದಿಷ್ಟ ಉದ್ದೇಶಗಳಿಗಾಗಿ ವಿವಿಧ ಪ್ಲೇಯರ್ ಅನ್ನು ಗುರುತಿಸಿ ಮತ್ತು ಅವುಗಳನ್ನು ಹೇಗೆ ಬಳಸುವುದು, ನಿರ್ದಿಷ್ಟ ಸ್ಪ್ಯಾನರ್ಗಳ ಬಳಕೆಯನ್ನು ತಿಳಿಯೋಣ. ಅಗತ್ಯವಿರುವ ಟೂಲ್ಗಳು ಮತ್ತು ಉಪಕರಣಗಳು ಏನೆಂದು ನೋಡೋಣ. 1. ಸೆಟ್ ಪ್ಲೇಯರ್, ಪುಲ್ಲರ್ಸ್, ಏರ್ ಕಂಪ್ರೆಸರ್. ಈಗ ಅಗತ್ಯವಿರುವ ಸಾಮಗ್ರಿಗಳು: ಅಗತ್ಯಕ್ಕೆ ತಕ್ಕಂತೆ ಹತ್ತಿ ತ್ಯಾಜ್ಯ, ಅಗತ್ಯವಿರುವ ಪೈಪ್, ಅಗತ್ಯವಿರುವ ಉಕ್ಕಿನ ತಂತಿ, ತಂತಿಗಳನ್ನು ಕತ್ತರಿಸಲು, ಭಾಗಗಳನ್ನು ಹಿಡಿದಿಟ್ಟುಕೊಳ್ಳಲು, ವಿದ್ಯುತ್ ಸಂಪರ್ಕಗಳನ್ನು ಕ್ರಿಂಪಿಂಗ್ ಮಾಡಲು ಮತ್ತು ಕಾಟರ್ ಪಿನ್ಗಳನ್ನು ಬಗ್ಗಿಸಲು ಪ್ಲೇಯರ್ ಅನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಸೈಡ್ ಕಟಿಂಗ್ ಪ್ಲೇಯರ್. ಇದನ್ನು ಕೋನದಲ್ಲಿ ಹೊಂದಿಸಲಾದ ಜಾಗಳಿಂದ ತಯಾರಿಸಲಾಗುತ್ತದೆ. ಸೀಮಿತ ಸ್ಥಳಗಳಲ್ಲಿ ತಂತಿಗಳನ್ನು ಕತ್ತರಿಸಲು ಮತ್ತು ಮೇಲ್ಮೈ ಮಟ್ಟಕ್ಕೆ ಹತ್ತಿರವಿರುವ ತಂತಿಗಳನ್ನು ಕತ್ತರಿಸಲು ಬಳಸಲಾಗುತ್ತದೆ. ಕಾಟರ್ ಪಿನ್ ಅನ್ನು ಹರಡಲು ಸಹ ಬಳಸಲಾಗುತ್ತದೆ. ಎಕ್ಸ್ಟರ್ನಲ್ ಸರ್ಕ್ಲಿಪ್ ಪ್ಲೇಯರ್. ಶಾಫ್ಟ್ಗಳ ಗ್ರೂಗಳಲ್ಲಿ ಎಕ್ಸ್ಟರ್ನಲ್ ಸರ್ಕ್ಲಿಪ್ ಅನ್ನು ಹೊಂದಿಸಲು ಮತ್ತು ತೆಗೆದುಹಾಕಲು ಎಕ್ಸ್ಟರ್ನಲ್ ಸರ್ಕ್ಲಿಪ್ ಪ್ಲೇಯರ್ ಅನ್ನು ಬಳಸಲಾಗುತ್ತದೆ. ಈಗ ಪ್ಲೇಯರ್ ಅನ್ನು ಹೇಗೆ ನಿರ್ವಹಿಸುವುದು ಎಂದು ತಿಳಿಯೋಣ. ಪ್ಲೇಯರ್ ಪಿವೋಟ್, ಹಿಂಜ್ ಅಥವಾ ಫುಲ್ಕ್ರಮ್ ಪಿನ್ನಿಂದ ಜೋಡಿಸಲಾದ ಜೋಡಿ ಕಾಲುಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ಕಾಲು ಉದ್ದವಾದ ಹಿಡಿಕೆ ಮತ್ತು ಚಿಕ್ಕ ಜಾ ಅನ್ನು ಹೊಂದಿರುತ್ತದೆ. ಲಾಕ್ ನಟ್ ವೈರ್ ಹೊಂದಿರುವ ಕಾಂಪೊನೆಂಟ್ ಆಯ್ಕೆ ಮಾಡಿ ಅದನ್ನು ತೆಗೆದುಹಾಕಬೇಕು. ಲಾಕ್ ವೈರ್ ಅನ್ನು ತಿರುಗಿಸಲು ಕಾಂಬಿನೇಷನ್ ಪ್ಲೇಯರ್ ಫ್ಲಾಟ್ ಗ್ರಿಪ್ ಇರುವುದನ್ನು ಬಳಸೋಣ. ಕಾಂಬಿನೇಷನ್ ಪ್ಲೇಯರ್ಗಳ ಮೇಲಿನ ಫ್ಲಾಟ್ ಜಾಗಳ ಸುಳಿವುಗಳು ಸಾಮಾನ್ಯ ಹಿಡಿತಕ್ಕೆ ಸಹಾಯ ಮಾಡಲು ಕಡಿತವನ್ನು ಹೊಂದಿರುತ್ತವೆ. ವೃತ್ತಾಕಾರದ ವಸ್ತುಗಳನ್ನು ಹಿಡಿಯಲು ಪೈಪ್ ಹಿಡಿತದಲ್ಲಿ ಹಲ್ಲುಗಳು ಇರುತ್ತದೆ. ಮೃದುವಾದ ತಂತಿಗಳನ್ನು ಕತ್ತರಿಸಲು ಕಟರ್ಗಳನ್ನು ಒದಗಿಸಲಾಗಿದೆ, ಆದರೆ ಉಕ್ಕಿನ ತಂತಿಯನ್ನು ಕತ್ತರಿಸಲು 2 ಜಂಟಿ ಕಟ್ಟರ್ಗಳನ್ನು ಒದಗಿಸಲಾಗಿದೆ. ಕೈಯಿಂದ ಒತ್ತಡವನ್ನು ಅನ್ವಯಿಸಲು ಹ್ಯಾಂಡಲ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ. ತಿರುಚಿದ ನಂತರ ನಟ್ನಿಂದ ತಂತಿಯನ್ನು ಸಂಪೂರ್ಣವಾಗಿ ಎಳೆಯಿರಿ. ಈಗ ಸರಿಯಾದ ಗಾತ್ರದ ಸ್ಪ್ಯಾನರ್ ಬಳಸಿ ನಟ್ ತೆಗೆಯಿರಿ. ನಟ್ ಗಾತ್ರವನ್ನು ಆಧರಿಸಿ ಸ್ಪ್ಯಾನರ್ ಅನ್ನು ಗುರುತಿಸಿ. ಜಂಕ್ಷನ್ ಇರುವಂತಹ ಬ್ರೇಕ್ ಪೈಪ್ಲೈನ್ ಆಯ್ಕೆ ಮಾಡಿ. ಕಾಂಬಿನೇಷನ್ ಪ್ಲೇಯರ್ನಲ್ಲಿ ಪೈಪ್ ಹಿಡಿತದ ಭಾಗವೊಂದಕ್ಕೆ ಬ್ರೇಕ್ ಪೈಪ್ಲೈನ್ ಅನ್ನು ಹಿಡಿದುಕೊಳ್ಳಿ. ಸರಿಯಾದ ಡಬಲ್ ಓಪನ್ ಎಂಡೆಡ್ ಸ್ಪ್ಯಾನರ್ ಅನ್ನು ಬಳಸಿಕೊಂಡು ಯೂನಿಯನ್ ನಟ್ ಅನ್ನು ತೆಗೆದುಹಾಕಿ. ಈಗ ಕತ್ತರಿಸಲು 3 mm ವಿದ್ಯುತ್ ತಂತಿಯನ್ನು ಆಯ್ಕೆ ಮಾಡಿ. ಜಂಟಿ ಕಟರ್ಗಳ ನಡುವೆ ತಂತಿಯನ್ನು ಇರಿಸಿ ಮತ್ತು ತಂತಿಗಳನ್ನು ಕತ್ತರಿಸಲು ಹ್ಯಾಂಡಲ್ ಅನ್ನು ಒತ್ತಿರಿ. ಈಗ ಕತ್ತರಿಸಲು ಉಕ್ಕಿನ ತಂತಿಯನ್ನು ಆಯ್ಕೆ ಮಾಡಿ. ಸೈಡ್ ಕಟರ್ ನಡುವೆ ಉಕ್ಕಿನ ತಂತಿಯನ್ನು ಇರಿಸಿ ಮತ್ತು ತಂತಿಯನ್ನು ಕತ್ತರಿಸಲು ಹ್ಯಾಂಡಲ್ ಅನ್ನು ಒತ್ತಿರಿ. ಟ್ಯಾಬ್ ವಾಷರ್ ಇರುವಂತಹ ನಟ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಈ ಕೆಲಸವನ್ನು ಮಾಡಲು ನಾವು ಫ್ಲಾಟ್ ನೋಸ್ ಪ್ಲೇಯರ್ ಉಪಯೋಗಿಸುತ್ತೇವೆ ಮತ್ತು ಟ್ಯೂಬ್ ವಾಷರ್ ಅನ್ನು ಬೇರ್ಪಡಿಸಲು ನೋಸ್ ಪ್ಲೇಯರ್ ಅನ್ನು ಬಳಸುತ್ತೇವೆ. ನಟ್ ತೆಗೆಯಲು ಸರಿಯಾದ ಸ್ಪ್ಯಾನರ್ ಬಳಸಿ. ನಟ್ ಜೊತೆ ಸಿಲಿಂಡರಿಕಲ್ ಆಕಾರದ ಕಾಂಪೊನೆಂಟ್ ಅನ್ನು ಆಯ್ಕೆ ಮಾಡಿ. ಇದಕ್ಕಾಗಿ ನಾವು ಸ್ಲಿಪ್ ಜಾಯಿಂಟ್ ಪ್ಲೇಯರ್ ಆಯ್ಕೆ ಮಾಡುತ್ತೇವೆ. ಈ ಪ್ಲೇಯರ್ ವಿವಿಧ ಆಕಾರಗಳ ಪಿವೋಟ್ ಪಿನ್ ಮತ್ತು ವಿವಿಧ ಶ್ರೇಣಿಯ ಸ್ಥಾನಗಳಲ್ಲಿ ಲಭ್ಯವಿದೆ. ಜೊತೆಗೆ ಅದರ ಜಾಸ್ ಓಪನಿಂಗ್ಗಳು ವಿವಿಧ ಶ್ರೇಣಿಯನ್ನು ಹೊಂದಿರುತ್ತದೆ. ಸ್ಲಿಪ್ ಜಾಯಿಂಟ್ ಪ್ಲೇಯರ್ ಜಾಸ್ಗಳ ಸಹಾಯದಿಂದ ಸಿಲಿಂಡರಿಕಲ್ ಆಕಾರದ ಶಾಫ್ಟ್ ಅನ್ನು ಹಿಡಿದುಕೊಳ್ಳಿ. ಸರಿಯಾದ ಸ್ಪ್ಯಾನರ್ನೊಂದಿಗೆ ನಟ್ ಅನ್ನು ತೆಗೆದುಹಾಕಿ. ಟ್ರಿಮ್ ಮಾಡಲು ತಂತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಹೆಂಡ್ ಕಟಿಂಗ್ ಪ್ಲೇಯರ್ನಿಂದ ಟ್ರಿಮ್ ಮಾಡಲು ತಂತಿಯ ತುದಿಯನ್ನು ಕಟಿಂಗ್ ತುದಿಯಲ್ಲಿ ಇರಿಸಿ
ಮತ್ತು ತಂತಿಯನ್ನು ಕತ್ತರಿಸಲು ಹ್ಯಾಂಡಲ್ಗಳ ಮೇಲೆ ಒತ್ತಡವನ್ನು ಹಾಕಿ. ಕಾಂಪೊನೆಂಟ್ ಮೇಲ್ಮೈಗೆ ಹತ್ತಿರವಾಗಿ ಕತ್ತರಿಸಬೇಕಾದ ಉಕ್ಕಿನ ತಂತಿಯನ್ನು ಆಯ್ಕೆ ಮಾಡಿ. ಹ್ಯಾಂಡಲ್ಗಳ ಮೇಲೆ ಒತ್ತಡವನ್ನು ಅನ್ವಯಿಸುವ ಮೂಲಕ ಸ್ಲಿಪ್ ಜಾಯಿಂಟ್ ಮಲ್ಟಿಗ್ರಿಪ್ ಪ್ಲೇಯರ್ ಮೂಲಕ ಉಕ್ಕಿನ ತಂತಿಯನ್ನು ಕತ್ತರಿಸಿ. ಕಾರ್ಟರ್ ಪಿನ್ ಅನ್ನು ಹರಡಲು ಕಟಿಂಗ್ ಪ್ಲೇಯರ್ ಅನ್ನು ಬಳಸಿ. ಲಾಕ್ ನಟ್ ಹೊಂದಿರುವ ಸ್ಟ್ರಡ್ ಅನ್ನು ಆಯ್ಕೆ ಮಾಡಿ. ಇದರಿಂದ ಲಾಕ್ ನಟ್ ಅನ್ನು ತೆಗೆಯಬೇಕು. ಈ ಕಾರ್ಯಾಚರಣೆಯನ್ನು ಮಾಡಲು ನಾವು ಲಾಕಿಂಗ್ ಪ್ಲೇಯರ್ ಅನ್ನು ಬಳಸೋಣ. ಲಾಕಿಂಗ್ ಪ್ಲೇಯರ್ನ ಲಾಕಿಂಗ್ ಲಿವರ್ ಅನ್ನು ಚಲಿಸಬಲ್ಲ ಹ್ಯಾಂಡಲ್ನೊಂದಿಗೆ ಜೋಡಿಸಲಾಗಿದೆ. ಅದು ಯಾವುದೇ ಆಕಾರದ ವಸ್ತುವನ್ನು ಜಾಗಳಿಂದ ಹಿಡಿದಿಟ್ಟುಕೊಳ್ಳುತ್ತದೆ. ಲಿವರ್ನೊಂದಿಗೆ ಹ್ಯಾಂಡಲ್ ಲಾಕ್ನಲ್ಲಿ ಸ್ಕ್ರೂ ಹೊಂದಿರುವ ಪ್ಲೇಯರ್ ಅನ್ನು ಲಾಕ್ ಮಾಡುವ ಮೂಲಕ ಸ್ಟ್ರಡ್ ಅನ್ನು ಹಿಡಿದುಕೊಳ್ಳಿ. ಲಾಕಿಂಗ್ ನಟ್ ಅನ್ನು ತೆಗೆದುಹಾಕಲು ಸರಿಯಾದ ಸ್ಪ್ಯಾನರ್ ಅನ್ನು ಬಳಸಿ. ಲೂಪ್ ಆಗಿ ಪರಿವರ್ತಿಸಬೇಕಾದ ತಂತಿಯನ್ನು ಆಯ್ಕೆ ಮಾಡಿ. ಯಾವುದೇ ತಂತಿಯನ್ನು ಲೂಪ್ ಮಾಡಲು ನಾವು ರೌಂಡ್ ನೋಸ್ ಪ್ಲೇಯರ್ ಅನ್ನು ಬಳಸಬಹುದು. ರೌಂಡ್ ನೋಸ್ ಪ್ಲೇಯರ್ ಈ ರೀತಿಯ ಪ್ಲೇಯರ್ ಅನ್ನು ಮೊನಚಾದ ಸುತ್ತಿನ ಆಕಾರದಿಂದ ತಯಾರಿಸಲಾಗುತ್ತದೆ. ತಂತಿಗಳಲ್ಲಿ ಲೂಪ್ಗಳನ್ನು ರೂಪಿಸಲು ಮತ್ತು ನಂತರ ಬೆಳಕಿನ ಲೋಹದ ಪಟ್ಟಿಗಳಲ್ಲಿ ವಕ್ರಾಕೃತಿಗಳನ್ನು ರೂಪಿಸಲು ಅವುಗಳನ್ನು ಬಳಸಲಾಗುತ್ತದೆ. ಈಗ ರೌಂಡ್ ನೋಸ್ ಪ್ಲೇಯರ್ ಅನ್ನು ಜಾಸ್ಗಳ ನಡುವೆ ಲೂಪ್ ಮಾಡಬೇಕಾದ ಯಾವುದೇ ತಂತಿಯನ್ನು ಹಿಡಿದುಕೊಳ್ಳಿ. ನಂತರ ರೌಂಡ್ ನೋಸ್ ಪ್ಲೇಯರ್ ಅನ್ನು ಟರ್ನ್ ಮಾಡುವ ಮೂಲಕ ಲೂಪ್ ಅನ್ನು ರೂಪಿಸಿ. ನಾವು ಈ ಸೆಷನ್ನ ಅಂತ್ಯದಲ್ಲಿದ್ದೇವೆ. ಕಾರ್ಯಾಗಾರದ ಟೂಲ್ಗಳು ಮತ್ತು ವಿದ್ಯುತ್ ಉಪಕರಣಗಳನ್ನು ನಿರ್ವಹಿಸುವುದರ ಕುರಿತು ಈ ಸೆಷನ್ನ ಸಾರಾಂಶವನ್ನು ತಿಳಿಯೋಣ. ನಿರ್ದಿಷ್ಟ ಉದ್ದೇಶಗಳಿಗಾಗಿ ಪ್ಲೇಯರ್ ಅನ್ನು ಹೇಗೆ ಬಳಸುವುದು, ಲಾಕ್ ಮಾಡುವ ಸಾಧನಗಳನ್ನು ಬಿಗಿಗೊಳಿಸುವುದು ಮತ್ತು ಜ್ವಾಲೆಯ ಕೀಲುಗಳು ಮತ್ತು ಫಿಟ್ಟಿಂಗ್ಗಳನ್ನು ಹೇಗೆ ಮಾಡುವುದು, ಸರಿಯಾದ ಸ್ಪ್ಯಾನರ್ ಅನ್ನು ಆಯ್ಕೆ ಮಾಡಿ ವಿವಿಧ ರೀತಿಯ ಪ್ಲೇಯರ್ ಅನ್ನು ಹೇಗೆ ಬಳಸಲಾಗುವುದು,